ನಮಸ್ಕಾರ. ಇವತ್ತು ನಾವು ಒಂದು ನಿಮಿಷದ ಕನ್ನಡ ಪಾಡ್ಕಾಸ್ಟ್ ಸ್ಕ್ರಿಪ್ಟ್ ಇದೆಯಲ್ಲ, ಸ್ನೇಹದ ಹರಟೆ ಅಂತ, ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ವಿಷಯ ತುಂಬ ಸರಳ, ಸ್ನೇಹ ಎಷ್ಟು ಮುಖ್ಯ ಅಂತ. ಆದರೆ ಇಷ್ಟು ಸಿಂಪಲ್ ಮಾತುಗಳು ಕೂಡ ನಮ್ಮ ಮನಸ್ಸಿಗೆ ಯಾಕಿಷ್ಟೊಂದು ಹತ್ರ ಆಗ್ತವೆ ಅಲ್ಲ? ಈ ಪುಟ್ಟ ಹರಟೆಯಲ್ಲಿರೋ ಒಳ ಅರ್ಥಗಳೇನು ಅದನ್ನು ನೋಡೋಣ ಇವತ್ತು. ಸ್ಕ್ರಿಪ್ಟ್ನ ಶುರುವಲ್ಲೇ ಇದೆ ನೋಡಿ, ಜೀವನದಲ್ಲಿ ಸ್ನೇಹಿತರು ಇಲ್ಲದೆ ಜೀವನ ನೀರಸ ಅಂತ. ತುಂಬಾ ಸ್ಟ್ರೈಟ್ ಮಾತು, ಎಲ್ರಿಗೂ ಗೊತ್ತಿರೋ ಹಾಗೆ. ಇದ್ರೂನು ಏನೋ ಒಂಥರ ಇದ್ರಲ್ಲಿ ವಿಶೇಷ ಇದೆಯಾ, ಏನಂತೀರಾ? ಖಂಡಿತ ಇದೆ. ಇದು ಬರೀ ಒಂದು ಇಮೋಷನ್ ಸ್ಟೇಟ್ಮೆಂಟ್ ಅಷ್ಟೇ ಅಲ್ಲ ನೋಡಿ. ಮನುಷ್ಯರಿಗೆ ಈ ಸಾಮಾಜಿಕ ಸಂಪರ್ಕ ಅನ್ನೋದು ಎಷ್ಟು ಫಂಡಮೆಂಟಲ್ ಅಂತ ಇದು ನೆನಪು ಮಾಡುತ್ತೆ. ಈಗಿನ ಕಾಲದಲ್ಲಿ ನಮಗೆ ಸಾವಿರಾರು ಕಾಂಟ್ಯಾಕ್ಟ್ಸ್ ಇರ್ಬೋದು ಫೋನ್ನಲ್ಲಿ, ಆದರೆ ಆ ನಿಜವಾದ ಒಂದು ಆಳವಾದ ಫ್ರೆಂಡ್ಶಿಪ್ ಇಲ್ಲ ಅಂದರೆ ಲೈಫ್ನಲ್ಲೊಂಥರ ಖಾಲಿ ಅನ್ಸುತ್ತಲ್ಲ. ಅದನ್ನ ಈ ಸಿಂಪಲ್ ಲೈನ್ ಹೇಳುತ್ತೆ. ನೀರಸ ಅನ್ನೋ ಪದ ಅದು ಬರೀ ಬೇಜಾರಲ್ಲ, ಬಹುಶಃ ಒಂದು ಅರ್ಥಹೀನತೆಯನ್ನು ಸೂಚಿಸುತ್ತೇನೋ. ಹೌದು, ನೀರಸ ಅನ್ನೋದು ನಿಜಕ್ಕೂ ಡೀಪಾದ ಪದ. ಸರಿ, ಮುಂದೆ ಹೋಗಿ. ಸ್ಕ್ರಿಪ್ಟ್ ಹೇಳುತ್ತೆ, ಗೆಳೆಯರೊಂದಿಗೆ ಹಂಚಿಕೊಳ್ಳದ ಸುಖ ದುಃಖಗಳು ಅಪೂರ್ಣ ಅಂತ. ಇಲ್ಲಿ ಅಪೂರ್ಣ ಅನ್ನೋ ಪದ ಇದೆಯಲ್ಲ, ಅದು ಸ್ವಲ್ಪ ಗಮನ ಸೆಳೆಯುತ್ತೆ. ಸಾಮಾನ್ಯವಾಗಿ ನಾವು ಖುಷಿ ಹಂಚಿಕೊಂಡ್ರೆ ಜಾಸ್ತಿ ಆಗುತ್ತೆ, ದುಃಖ ಕಡಿಮೆ ಆಗುತ್ತೆ ಅಂತೀವಿ. ಆದರೆ ಅಪೂರ್ಣತೆ ಅನ್ನೋ ಐಡಿಯಾ ಇದೆಯಲ್ಲ, ಅದು ಅದಕ್ಕಿಂತ ಏನಾದರೂ ಬೇರೆ ಹೇಳ್ತಾ ಇದೆಯಾ? ಖಂಡಿತವಾಗ್ಲೂ ಇದು ಬರೀ ನಮ್ಮ ಫೀಲಿಂಗ್ಸ್ನ ಇಂಟೆನ್ಸಿಟಿ ಬಗ್ಗೆ ಅಲ್ಲ. ನಾವು ಏನಾದ್ರೂ ಹಂಚ್ಕೊಂಡಾಗ ನಮ್ಮ ಅನುಭವಕ್ಕೆ ಒಂಥರ ವ್ಯಾಲಿಡೇಷನ್ ಸಿಕ್ಕ ಹಾಗೆ, ಒಬ್ರು ಸಾಕ್ಷಿ ಇದ್ದ ಹಾಗೆ ಆಗುತ್ತೆ. ನಾವು ಅನುಭವಿಸಿದ್ದಕ್ಕೆ ಇನ್ನೊಬ್ರು ರೆಸ್ಪಾಂಡ್ ಮಾಡಿದಾಗ, ಅವರ ಪರ್ಸ್ಪೆಕ್ಟಿವ್ ಸೇರಿದಾಗ ಆ ಅನುಭವಕ್ಕೆ ಮಲ್ಟಿಪಲ್ ಡೈಮೆನ್ಷನ್ಸ್ ಬರುತ್ತೆ. ಹಂಚ್ಕೊಳ್ದೇ ಇದ್ರೆ ಅದು ನಮ್ಮಲ್ಲೇ ಉಳಿದ್ಬಿಡುತ್ತೆ ನೋಡಿ. ಅದಕ್ಕೊಂದು ಸೋಷಿಯಲ್ ಅಥವಾ ರಿಯಲ್ ಗ್ರೌಂಡಿಂಗ್ ಸಿಗದೆ ಅಪೂರ್ಣ ಅನ್ಸ್ಬೋದು. ಇದು ಬಹುಶಃ ನಮ್ಮ ಮೆಮರೀಸ್ನ ಸ್ಟ್ರಾಂಗ್ ಮಾಡೋಕೆ, ನಮ್ಮ ಎಕ್ಸಿಸ್ಟೆನ್ಸ್ನ ಕನ್ಫರ್ಮ್ ಮಾಡೋಕೆ ಒಂದು ರೀತಿಯೂ ಹೌದು ಅನ್ಸುತ್ತೆ. ಇದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂದರೆ ಹಂಚ್ಕೊಳ್ಳೋದು ಬರೀ ಇಮೋಷ್ನಲ್ ರಿಲೀಸ್ ಅಲ್ಲ, ಅದೊಂದು ಮೀನಿಂಗ್ ಕ್ರಿಯೇಟ್ ಮಾಡೋ ಪ್ರೊಸೆಸ್ ಥರ. ಆಮೇಲೆ ಸ್ಕ್ರಿಪ್ಟ್ ಒಳ್ಳೆಯ ಸ್ನೇಹಿತರ ಬಗ್ಗೆ ಮಾತಾಡುತ್ತೆ ನೋಡಿ. ಒಳ್ಳೆಯ ಸ್ನೇಹಿತರು ನಮ್ಮ ತಪ್ಪುಗಳನ್ನು ಸರಿಯಾಗಿ ಹೇಳಿ ನಮ್ಮನ್ನು ಮೆರುಗು ಕೊಡ್ತಾರೆ. ಇಲ್ಲಿ ಒಳ್ಳೆಯ ಮತ್ತು ಮೆರುಗು ಕೊಡೋದು ಅಂದರೆ ಶೈನ್ ಮಾಡೋದು, ಈ ಪದಗಳು ಮುಖ್ಯ ಅಲ್ವಾ? ತುಂಬಾನೇ ಮುಖ್ಯ. ಇದು ಸ್ನೇಹದ ಸುಮ್ನೆ ಪ್ಲೆಸೆಂಟ್ ಸೈಡ್ ಅಷ್ಟೇ ಅಲ್ಲ, ಅದರ ಚಾಲೆಂಜಿಂಗ್ ಸೈಡ್, ಅಂದ್ರೆ ನಮ್ಮ ಬೆಳವಣಿಗೆಗೆ ಹೆಲ್ಪ್ ಮಾಡೋ ಭಾಗವನ್ನ ತೋರಿಸುತ್ತೆ. ಯಾರು ಸುಮ್ಮನೆ ಹೊಗಳ್ತಾರೋ ಅವರಿಗಿಂತ ಯಾರು ಪ್ರೀತಿಯಿಂದ ನಮ್ಮ ತಪ್ಪುಗಳನ್ನ ತೋರಿಸಿ ಸರಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೋ ಅವರೇ ಒಳ್ಳೆಯ ಫ್ರೆಂಡ್ಸ್. ಮೆರುಗು ಕೊಡೋದು ಅಂದ್ರೆ ಬರೀ ಪಾಲಿಷ್ ಮಾಡೋದಲ್ಲ, ನಮ್ಮನ್ನ ಬೆಟರ್ ವ್ಯಕ್ತಿಗಳಾಗಿ ಮಾಡೋದು. ಇದಕ್ಕೆ ಧೈರ್ಯ ಬೇಕು ನೋಡಿ. ಹೇಳೋರ್ಗೂ ಬೇಕು, ಕೇಳಿಸ್ಕೊಳ್ಳೋರ್ಗೂ ಬೇಕು. ಇಲ್ಲೇ ಬಹುಶಃ ಕೇಳಿಸ್ಕೊಳ್ಳೋ ಇಂಪಾರ್ಟೆನ್ಸ್ ಬರೋದು. ಟೀಕೆಯನ್ನ ರಿಸೀವ್ ಮಾಡೋಕೆ ರೆಡಿ ಇರೋ ಮನಸ್ಸು ಮತ್ತೆ ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಹೇಳೋ ಆರ್ಟ್, ಇವೆರಡೂ ಆಳವಾದ ಫ್ರೆಂಡ್ಶಿಪ್ಗೆ ಬೇಕೇ ಬೇಕು. ಹೌದು, ನೀವು ಹೇಳಿದ ನಿಜ. ಅಂತ ಒಂದು ಪ್ರಾಮಾಣಿಕತೆಗೆ ಒಂದು ವಲ್ನರಬಿಲಿಟಿ, ಒಂದು ನಂಬಿಕೆ ಬೇಕಾಗತ್ತೆ. ಸರಿ, ಸ್ಕ್ರಿಪ್ಟ್ನ ಕೊನೆಯಲ್ಲಿ ಒಂದು ಅರ್ಜೆನ್ಸಿ ಇದೆ ನೋಡಿ. ನಿಮ್ಮ ಆಪ್ತ ಮಿತ್ರರಿಗೆ ಇಂದು ಒಂದು ಹಲೋ ಹೇಳಿ ಹರಟೆ ಒಡೆಯಿರಿ, ಕಾಯ್ಬೇಡಿ, ಸಮಯ ಕಡಿಮೆ. ಈ ಸಮಯ ಕಡಿಮೆ ಅನ್ನೋ ವಾರ್ನಿಂಗ್ ಇದೆಯಲ್ಲ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದಕ್ಕೆ ಹಲವು ಅರ್ಥ ಇರ್ಬೋದು. ಒಂದ್ ಕಡೆ ನಮ್ಮೆಲ್ಲರ ಲೈಫ್ ಎಷ್ಟೋ ಟೆಂಪರರಿ ಅನ್ನೋದನ್ನ ನೆನಪಿಸ್ಬೋದು. ಇನ್ನೊಂದ್ ಕಡೆ ಇವತ್ತಿನ ಫಾಸ್ಟ್ ಸ್ಟ್ರೆಸ್ಫುಲ್ ಜಗತ್ತಲ್ಲಿ ನಾವು ರಿಲೇಶನ್ಶಿಪ್ಸ್ನ ಕಾಪಾಡ್ಕೊಳ್ಳೋಕೆ ಆಕ್ಟಿವ್ ಆಗಿ ಟ್ರೈ ಮಾಡಿಲ್ಲ ಅಂದ್ರೆ ಅವು ದೂರ ಆಗ್ಬಿಡೋ ರಿಸ್ಕ್ ಇದೆ ಅಂತಾನೂ ಹೇಳ್ತಿರ್ಬೋದು. ಹಲೋ ಹೇಳಿ ಹರಟೆ ಒಡೀರಿ ಅನ್ನೋದು ಆ ಕನೆಕ್ಷನ್ನ ರೀಎಸ್ಟಾಬ್ಲಿಷ್ ಮಾಡೋಕೆ, ಅದನ್ನ ಜೀವಂತವಾಗಿಡೋಕೆ ಬೇಕಾದ ಸಣ್ಣ ಆದರೆ ಇಂಪಾರ್ಟೆಂಟ್ ಕೆಲಸಗಳ ಕಡೆ ಗಮನ ಸೆಳೆಯುತ್ತೆ. ಅವಕಾಶಗಳು ಯಾವಾಗ್ಲೂ ಇರಲ್ಲ, ಸಂಬಂಧಗಳನ್ನ ಮುಂದೂಡಬೇಡಿ ಅನ್ನೋ ಮೆಸೇಜ್ ಕೂಡ ಇದರಲ್ಲಿದೆ ಅನ್ಸುತ್ತೆ. ಹಾಗಾದ್ರೆ ನೋಡಿದ್ರೆ ಈ ಚಿಕ್ಕ ಸ್ಕ್ರಿಪ್ಟ್ನ ಸಿಂಪಲ್ ಲೈನ್ಸ್ ಹಿಂದೆ ಸ್ನೇಹದ ಬೇಸಿಕ್ ಅಗತ್ಯತೆ, ನಮ್ಮ ಅನುಭವಗಳು ಪೂರ್ತಿಯಾಗೋಕೆ ಶೇರಿಂಗ್ ಎಷ್ಟು ಮುಖ್ಯ ಅನ್ನೋದು, ಆಮೇಲೆ ನಮ್ಮ ಗ್ರೋತ್ಗೆ ಬೇಕಾದ ಆನೆಸ್ಟ್ ಫೀಡ್ಬ್ಯಾಕ್ನ ವ್ಯಾಲ್ಯೂ ಮತ್ತೆ ಕನೆಕ್ಟೆಡ್ ಆಗಿರೋ ಅವಶ್ಯಕತೆ, ಇಷ್ಟೆಲ್ಲ ಆಳವಾದ ವಿಷಯಗಳಿವೆ ಅಂತ ನಾವು ನೋಡ್ಬೋದು. ಹೌದು, ಖಂಡಿತ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಫ್ರೆಂಡ್ಶಿಪ್ ಅನ್ನೋದು ಸುಮ್ಮನೆ ಒಂದು ಫೀಲಿಂಗ್ ಅಲ್ಲ, ಅದೊಂದು ಆಕ್ಟಿವ್ ಆದ ಕೆಲಸ, ಒಂದು ನಿರಂತರವಾದ ಪ್ರಯತ್ನ ಅಂತ ನೆನಪಿಸುತ್ತೆ. ಈ ಸ್ಕ್ರಿಪ್ಟ್ ಹೇಳೋದು ಮತ್ತೆ ಹರಟೆ ಹೊಡೆಯೋದ್ರ ಮೇಲೆ